ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ಜೇಕಸ್ ಡೆರಿಡಾ ಅವರು ಬರೆದ ಸ್ಟ್ರಕ್ಚರ್, ಸೈನ್ ಆ್ಯಂಡ್ ಪ್ಲೇ ಇನ್ ದ ಡಿಸ್ಕೋರ್ಸ್ ಆಫ್ ಹ್ಯೂಮನ್ ಸೈನ್ಸಸ್ ಎನ್ನುವ ಒಂದು ತುಂಬ ಕಾಂಪ್ಲೆಕ್ಸ್ ಆಗಿರೋ ಲೆಕ್ಚರ್ ನೋಡೋಣ. 1966ರಲ್ಲಿ ಹಾಪ್ಕಿನ್ಸ್ ಯೂನಿವರ್ಸಿಟಿಯಲ್ಲಿ ಜೇಕಸ್ ಡೆರಿಡಾ ಅವರು ಮಾಡಿದಂತಹ ಉಪನ್ಯಾಸವೇ ಈ ಸ್ಟ್ರಕ್ಚರ್, ಸೈನ್ ಆ್ಯಂಡ್ ಪ್ಲೇ ಇನ್ ದ ಡಿಸ್ಕೋರ್ಸ್ ಆಫ್ ಹ್ಯೂಮನ್ ಸೈನ್ಸಸ್. ಕಾಂಪ್ಲೆಕ್ಸ್ ಆಗಿರೋ ಎಸ್ಸೆ ಆಗಿದೆ, ಯಾಕಂದರೆ ಈ ಒಂದು ಎಸ್ಸೆಯಲ್ಲಿ ಅವರು ಬೇರೆ ಬೇರೆ ವಿಷಯಗಳ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ವಿಷಯಗಳನ್ನು ಥಿಯರಿಯೊಂದಿಗೆ ಕನೆಕ್ಟ್ ಮಾಡಿದ್ದಾರೆ. ಡೆರಿಡಾ ಒಬ್ಬರು ಫಿಲಾಸಫರ್ ಆಗಿದ್ದರು, ತತ್ವಜ್ಞಾನಿಯಾಗಿದ್ದರು, ಆದರೆ ಸಾಹಿತಿ ಆಗಿರಲಿಲ್ಲ. ಲಿಟರರಿ ಥಿಯರಿ ಫಿಲಾಸಫಿಯ ಜೊತೆಗೆ ಕನೆಕ್ಟ್ ಆಗಿದೆ. ಕೃತಿಯ ಆರಂಭಕ್ಕೆ ಮೊದಲು ನಾವು ಕವಿಯಾದ ಜಾಕಸ್ ಡೆರಿಡಾ ಅವರ ಕುರಿತು ನೋಡೋಣ. ಇವರು ಒಬ್ಬರು ಅಲ್ಜೀರಿಯಾದ ಕವಿಯಾಗಿದ್ದಾರೆ, ತತ್ವಜ್ಞಾನಿಯಾಗಿದ್ದಾರೆ. ಇವರು ಹುಟ್ಟಿದ್ದು 1930, ಹಾಗೆ ತೀರ್ಕೊಂಡದ್ದು 2004. ಇವರು ಹುಟ್ಟಿದ್ದು ಜೂಯಿಷ್ ಫ್ಯಾಮಿಲಿಯಲ್ಲಿ. ಆದರೆ ದುರಾದೃಷ್ಟವಶಾತ್ ಆ್ಯಂಟಿ ಜೂಯಿಷ್ ಮೂಮೆಂಟಲ್ಲಿ ಶುರುವಾಯಿತು. ಆದ ಕಾರಣ ಬಾಲ್ಯದಿಂದಲೇ ಡೆರಿಡಾ ಅವರಿಗೆ ಡಿಸ್ಕ್ರಿಮಿನೇಷನ್ ಆಯಿತು, ಬೇರೆ ಬೇರೆ ಸಪ್ರೆಷನ್ಸ್ ಎಲ್ಲ ಆಗಿ ತುಂಬ ತೊಂದರೆಗಳನ್ನು ಅನುಭವಿಸಿದರು. ಆ ಸಮಯದಲ್ಲಿ 2ನೇ ವಿಶ್ವ ಯುದ್ಧ ಕೂಡ ಆಗುತ್ತಿತ್ತು. ಆ ಸಮಯದಲ್ಲಿ ಹಿಂಸೆ ಮತ್ತು ಕ್ರೌರ್ಯತೆ ಸಾಧಾರಣ ವಿಷಯವಾಗಿತ್ತು. ಹಾಗಾಗಿ ಸಮಾಜ ಇವರ ಜೊತೆ ತುಂಬ ಕೆಟ್ಟದಾಗಿ ವರ್ತಿಸಿತ್ತು. ಶಾಲೆಯ ಆರಂಭದ ದಿನದಿಂದಲೂ ಇವರು ಶಾಲೆಯ ಹೊರಗಡೆ ಇರಬೇಕಾಗಿತ್ತು. ಬಾಲ್ಯದಿಂದಲೇ ಅವರು ವರ್ಬಲ್ ಮತ್ತು ಫಿಸಿಕಲ್ ವಯಲೆನ್ಸನ್ನು ಫೇಸ್ ಮಾಡಿದರು. ಅಂದರೆ ಮಾತಾಡುವ ರೀತಿಯಿಂದ ಅಥವಾ ಶಾರೀರಿಕವಾಗಿ ತುಂಬ ಹಿಂಸೆಯನ್ನು ಅನುಭವಿಸಿದರು. ಇವರು ಫಿಲಾಸಫಿಯಲ್ಲಿ ಮಾರ್ಜಿನಲೈಸೇಷನ್ ಮತ್ತು ಸೆಂಟ್ರಿಯಾಲಿಟಿ ಎನ್ನುವ ಐಡಿಯಾವನ್ನು ಡೆವಲಪ್ ಮಾಡಿದರು. ಈ ಎಸ್ಸೆಯಲ್ಲಿ ಅವರು ಮುಖ್ಯವಾಗಿ ಹೇಳಿದ್ದು ಅಂದರೆ ಸಮಾಜದಲ್ಲಿ ಮೇನ್ ಸ್ಟ್ರೀಮ್ ಅಥವಾ ಬಹುಸಂಖ್ಯಾತರು ಯಾರಿರ್ತಾರೆ ಅವರಿಗೆ ಸಿಗುವಂಥ ಹಕ್ಕುಗಳು ಅಲ್ಪಸಂಖ್ಯಾತರು ಅಥವಾ ಮೈನಾರಿಟೀಸ್ ಅಂತ ಸಮಾಜದಲ್ಲಿ ಗುರುತಿಸುವವರು ಅವರಿಗೂ ಸಿಗಬೇಕು. ಯೋಚನಾ ಲಹರಿಗಳಿಂದ ಡೆರಿಡಾ ದಿನ ಕಳೆದಂತೆ ಒಬ್ಬ ದೊಡ್ಡ ಫಿಲಾಸಫರ್ ಆಗಿ ರೂಪುಗೊಂಡರು. ಈ ಕಾರಣದಿಂದ 1966ರಲ್ಲಿ ಹಾಪ್ಕಿನ್ಸ್ ಯೂನಿವರ್ಸಿಟಿ UKಯವರು ಸ್ಟ್ರಕ್ಚರಿಸಮ್ ಅನ್ನುವ ವಿಷಯದ ಮೇಲೆ ಭಾಷಣ ಮಾಡಲಿಕ್ಕೆ ಕರೀತಾರೆ. ಈ ಕಾನ್ಫರೆನ್ಸಲ್ಲಿ ಡೆರಿಡಾ ಅವರು ಸ್ಟ್ರಕ್ಚರ್, ಸೈನ್ ಆ್ಯಂಡ್ ಪ್ಲೇ ಆನ್ ಡಿಸ್ಕೋರ್ಸ್ ಆನ್ ಹ್ಯೂಮನ್ ಸೈನ್ಸ್ ಎನ್ನುವ ಟಾಪಿಕ್ನ ಮೇಲೆ ಮಾತಾಡ್ತಾರೆ. ಪರಿಸ್ಥಿತಿ ಹೇಗಾಯ್ತಂದರೆ ಕಾನ್ಫರೆನ್ಸ್ ಇದ್ದದ್ದು ಸ್ಟ್ರಕ್ಚರಿಸಮ್ ಅನ್ನುವ ಟಾಪಿಕ್ನ ಮೇಲೆ. ಆದರೆ ಡೆರಿಡಾ ಅವರು ಮಾಡಿದ ಭಾಷಣವನ್ನು ಕೇಳಿ ಅವರ ಮೇಲೆ ತುಂಬ ಕಾಂಟ್ರವರ್ಸೀಸ್ ಕ್ರಿಯೇಟ್ ಆಗುತ್ತೆ, ತುಂಬ ವಿರೋಧ ವ್ಯಕ್ತವಾಗುತ್ತದೆ. ಅಲ್ಲಿಂದ ಪೋಸ್ಟ್ ಸ್ಟ್ರಕ್ಚರಿಸಮ್ ಅನ್ನುವ ಹೊಸ ಥಿಯರಿ ಆರಂಭವಾಗ್ತದೆ. ಕಾಂಟ್ರವರ್ಷಿಯಲ್ ಸ್ಪೀಚನ್ನೇ 1967ರಲ್ಲಿ ಬುಕ್ಕಾಗಿ ಪಬ್ಲಿಷ್ ಮಾಡಲಾಯಿತು. ಗ್ರಾಮಟಾಲಜಿ, ರೈಟಿಂಗ್ ಆ್ಯಂಡ್ ಡಿಫರೆನ್ಸ್, ಥರ್ಡ್ ಒನ್ ಸ್ಪೀಚ್ ಮತ್ತು ಫಿನಾಮಿನಾದ ವಿಷಯದ ಕುರಿತು ಫೋಕಸ್ ಮಾಡಿದರು. ಹಾಗಿದ್ರೆ ಈ ಸ್ಪೀಚಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಲಿಟ್ರರಿ ಥಿಯರಿ ಈಸ್ ಅ ಬಾಡಿ ಆಫ್ ಐಡಿಯಾಸ್ ಆ್ಯಂಡ್ ಅ ಪ್ರಾಕ್ಟೀಸ್ ಆಫ್ ಸ್ಟಡಿಯಿಂಗ್ ಲಿಟ್ರೇಚರ್. ಲಿಟ್ರರಿ ಥಿಯರಿ ಅಂದರೆ ಐಡಿಯಾಸ್ಗಳ ಬಗ್ಗೆ ಹೇಳ್ತದೆ, ಹಾಗೆ ಲಿಟ್ರೇಚರನ್ನು ಹೇಗೆ ಸ್ಟಡಿ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಲಿಟ್ರರಿ ಥಿಯರಿ ಡಸ್ ನಾಟ್ ರೆಫರ್ ಟು ದ ಮೀನಿಂಗ್ ಆಫ್ ಎ ಲಿಟ್ರರಿ ವರ್ಕ್. ಲಿಟ್ರರಿ ವರ್ಕ್ ಹೇಗಿರಬೇಕು, ಅದರ ಅರ್ಥ ಏನು ಅನ್ನೋದನ್ನು ಹೇಳೋದಿಲ್ಲ, ಬಟ್ ಟು ದ ಥಿಯರೀಸ್ ದಟ್ ಎಕ್ಸ್ಪ್ರೆಸ್ ವಾಟ್ ದ ವರ್ಕ್ ಕ್ಯಾನ್ ಮೀನ್. ಆ ವರ್ಕಿನ ಅರ್ಥ ಏನು, ಅದು ಏನನ್ನು ಹೇಳ್ಬೋದು ಅನ್ನೋದನ್ನು ಲಿಟರರಿ ಥಿಯರಿ ಹೇಳ್ತದೆ. ಲಿಟ್ರರಿ ಥಿಯರಿಯ ಹೆಲ್ಪ್ ತಗೊಂಡು ನಾವು ಅದು ಹೇಗಿರಬೇಕು ಅನ್ನೋದನ್ನು ಎಕ್ಸಾಮಿನ್ ಮಾಡ್ಬೋದು, ಆದರೆ ಅದರ ರೂಲ್ಸ್, ರೆಗ್ಯುಲೇಷನ್ಸ್ ಅಥವಾ ಅದರ ಪ್ರಾಮುಖ್ಯತೆ ಅನ್ನೋದನ್ನು ನೇರವಾಗಿ ಹೇಳಲಾಗೋದಿಲ್ಲ. ಇದರಲ್ಲಿ ಮುಖ್ಯವಾಗಿ ರಿಲೇಷನ್ಶಿಪ್ ಬಿಟ್ವೀನ್ ಆಥರ್ ಆ್ಯಂಡ್ ವರ್ಕ್, ಅಂದರೆ ಬರೆದವ ಮತ್ತು ಅವರ ಕೃತಿ, ಇಲ್ಲಿರುವಂತಹ ಸಂಬಂಧ ಏನು, ಹೇಗೆ ಅದು ಪಾತ್ರ ನಿರ್ವಹಿಸ್ತದೆ ಆ ಕೃತಿಯ ವ್ಯಕ್ತಿಯ ಜೀವನದಲ್ಲಿ ಅನ್ನೋದನ್ನೇ ನಾವಿಲ್ಲಿ ನೋಡ್ತೇವೆ. ಮುಖ್ಯವಾಗಿ ಇದರಲ್ಲಿ ಡೆರಿಡಾ ಅವರು ಸ್ಟ್ರಕ್ಚರ್ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಟೆಕ್ಸ್ಟನ್ನು ಅನಲೈಸ್ ಮಾಡಲಿಕ್ಕೋಸ್ಕರ ಎಕ್ಸ್ಟರ್ನಲ್ ಸೋರ್ಸಸನ್ನು ಡಿಪೆಂಡ್ ಆಗದೆ ಬರೀ ಆ ಟೆಕ್ಸ್ಟ್ನ ಒಳಗೇನಿದೆ ಅನ್ನೋದನ್ನು ಫೋಕಸ್ ಮಾಡುವಂಥದ್ದು ಸ್ಟ್ರಕ್ಚರ್ ಎನಿಸುತ್ತದೆ. ಟೆಕ್ಸ್ಟ್ನ ಸ್ಟ್ರಕ್ಚರನ್ನು ಡಿಕೋಡ್ ಮಾಡಿ ಅದನ್ನು ಅನಲೈಸ್ ಮಾಡಬೇಕು. ಡೆರಿಡಾ ಯಾವುದೇ ಕೃತಿಯನ್ನು ನಾವು ಓದಬೇಕಾದ್ರೆ ಆ ಕೃತಿಯ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಸ್ಟ್ರಕ್ಚರ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದು ಹೇಗಿರಬೇಕು, ಅದರ ಥೀಮ್ಸ್ ಏನು, ಅದರ ಫೀಚರ್ಸ್ ಏನು ಅನ್ನೋದನ್ನು ಸ್ಟಡಿ ಮಾಡೋದಕ್ಕಾಗಿ ಸ್ಟ್ರಕ್ಚುರಾಲಿಟಿ ಆಫ್ ಸ್ಟ್ರಕ್ಚರ್ ಅಂತ ಹೇಳಿದ್ದಾರೆ. ಸ್ಟ್ರಕ್ಚುರಾಲಿಟಿಯಿಂದ ಅಥವಾ ಸ್ಟ್ರಕ್ಚುರಾಲಿಸಮಿಂದ ನಮಗೆ ಯಾವುದೇ ಟೆಕ್ಸ್ಟ್ನ ಸ್ಟ್ರಕ್ಚರ್ ಹೇಗಿದೆ, ಅದು ಹೇಗೆ ರಚಿಸಲ್ಪಟ್ಟಿದೆ ಅನ್ನೋದನ್ನು ನೋಡ್ತೇವೆ. ಬೇರೆ ಬೇರೆ ಸ್ಟ್ರಕ್ಚರ್ಗಳಿಂದ ಆ ಬೇರೆ ಬೇರೆ ಕೃತಿಯಲ್ಲಿ ಏನಿದೆ ಅನ್ನೋದನ್ನು ನಾವು ಕಲಿತೇವೆ. ಹಾಗೆಯೇ ಸ್ಟ್ರಕ್ಚರಾಲಿಸಮ್ನಿಂದ ಒಂದು ಕೃತಿಯ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ಕೂಡ ನಾವು ಕಲಿತೇವೆ. ಡೆರಿಡಾ ಅವರು ಸ್ಟ್ರಕ್ಚರ್ನ ಕಾನ್ಸೆಪ್ಟ್ ಮತ್ತು ಎಪಿಸ್ಟೋಮ್ನ ಕಾನ್ಸೆಪ್ಟ್ ತುಂಬ ಹಳೆಯ ಕಾಲದ್ದು ಅಂತ ಹೇಳ್ತಾರೆ. ಎಪಿಸ್ಟೀಮ್ ಅನ್ನೋದು ಒಂದು ಫಿಲಾಸಫಿಕಲ್ ಪದ ಆಗಿದೆ. ಅರ್ಥ, ಜ್ಞಾನ, ವಿಜ್ಞಾನ ಹಾಗೂ ಅರ್ಥ ಮಾಡಿಕೊಳ್ಳುವಿಕೆ, ನಾಲೆಡ್ಜ್, ಸೈನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನಮ್ಮ ಪೂರ್ವಜರು ಯಾವುದೇ ಒಂದು ಆಬ್ಜೆಕ್ಟನ್ನು ನೋಡುವಾಗ ಅದರ ಫೀಚರ್ಸನ್ನು ನೋಡಿಕೊಂಡು ಅದಕ್ಕೊಂದು ಹೆಸರು ಕೊಟ್ಟರು.
ಡೆರಿಡಾ ಕೇಳ್ತಾರೆ ಅವರ ಹೆಸರೇನೋ ಇಟ್ಟರು, ಆದರೆ ಆ ಹೆಸರುಗಳನ್ನೇ ಯಾಕೆ ಇಟ್ಟರು? ಅಂದರೆ ಸ್ಟ್ರಕ್ಚರನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ತಲೆಯಲ್ಲಿ ಒಂದು ಹಣ್ಣಿನ ಬಗ್ಗೆ ಯೋಚನೆ ಮಾಡಿ. ಹಾಗೆ ಹೇಳಿದ ತಕ್ಷಣ ಅಲ್ಲಿರುವ ಪ್ರತಿಯೊಬ್ಬರ ತಲೆಯಲ್ಲೂ ಕೂಡ ಒಂದೇ ರೀತಿಯ ಒಂದೇ ಸೈಜಿನ ಆ್ಯಪಲ್ ಹಣ್ಣನ್ನೇ ಯೋಚನೆ ಮಾಡ್ತಾರೆ ಅಂತ ಏನಾದರೂ ಇದೆಯಾ? ಅದು ಒಂದೇ ಬಣ್ಣದ್ದು ಒಂದೇ ಸೈಜ್ ಇದ್ದು ಖಂಡಿತ ಸಾಧ್ಯವಿಲ್ಲವಲ್ಲ. ಅಂದರೆ ಹಿಂದಿನವರು ಒಂದು ಆಬ್ಜೆಕ್ಟಿಗೆ ಹೆಸರೇನೂ ಇಟ್ಟರು, ಆದರೆ ಅದರ ಕ್ಲಾರಿಟಿ ಸರಿಯಾಗಿ ಕೊಡಲಿಲ್ಲ. ಫಾರ್ ಎಕ್ಸಾಂಪಲ್, ಆ್ಯಪಲನ್ನು ತೊಗೊಂಡ್ರೆ ಆ್ಯಪಲ್ ಯಾವ ಕಲರಲ್ಲಿದೆ, ಯಾವ ಸೈಜಲ್ಲಿದೆ, ರೆಡ್ ಕಲರಲ್ಲಿದೆಯಾ ಅಥವಾ ಅದಕ್ಕೆ ಸ್ವಲ್ಪ ಯೆಲ್ಲೋಯಿಶ್ ಮಿಕ್ಸ್ ಆಗಿದೆಯಾ, ಅದರ ಜೊತೆ ಲೀಫ್ ಬೆಳೀತಾ ಇರ್ತದಾ? ಇದೇ ರೀತಿ ಬೆಳೀತಾ ಹೋಗ್ತದೆ ಸಂದೇಹ, ಕೊನೆಗೂ ಕನ್ಕ್ಲೂಷನೇ ಅಥವಾ ಎಂಡೇ ಸಿಗದೆ ಹೋಗ್ತದೆ. ಹಾಗಾಗಿ ಇವರು ಹೇಳುವಂತಹದ್ದು ಸ್ಟ್ರಕ್ಚರ್ ಎನ್ನುವ ಶಬ್ದದ ಸ್ಟ್ರಕ್ಚರ್ ಹೇಗಿದೆ ಅಥವಾ ಅದರ ರೂಪ ಹೇಗಿದೆ ಅನ್ನೋದನ್ನು ಸ್ಟಡಿ ಮಾಡಬೇಕಾದ ಅಗತ್ಯತೆ ಇದೆ. ಕ್ವೆಶ್ಚನ್ ಅರೈಸ್ ಮಾಡಬೇಕಾದ್ರೆ ಡೆರಿಡಾ ಅವರು ತುಂಬ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವರು ಬೇರೆ ಬೇರೆ ರೀತಿಯ ಐಡಿಯಾಸ್, ಎಕ್ಸಾಂಪಲ್ಸನ್ನು ಕೊಟ್ಟು ಅವರ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದಾರೆ. ಆರಂಭದಲ್ಲಿ ಅವರೇ ಸ್ಟ್ರಕ್ಚರ್ನ ಕುರಿತು ಮಾತನಾಡ್ತಾರೆ. ಕೊನೆಗೆ ಅವರು ಹೇಳ್ತಾರೆ ಯಾವುದೇ ಆಬ್ಜೆಕ್ಟ್ನ ಸ್ಟ್ರಕ್ಚರ್ ಬಗ್ಗೆ ಕ್ಲಿಯರ್ ಆಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಸ್ಟ್ರಕ್ಚರ್ ಅನ್ನೋದನ್ನು ತಿಳಿಬೇಕಾದ್ರೆ ಸೆಂಟರ್ ಅನ್ನೋ ಪದವನ್ನು ತಿಳಿಬೇಕಾಗ್ತದೆ. ನಾವು ಆ್ಯಪಲನ್ನೇ ಎಕ್ಸಾಂಪಲ್ ತಗೊಳ್ಳೋಣ. ಆ್ಯಪಲ್ ಅನ್ನುವ ಒಂದು ಆಬ್ಜೆಕ್ಟ್ನ ಸೆಂಟರ್ ಏನು? ಅದೊಂದು ಫಿಸಿಕಲ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ನ ಬಗ್ಗೆ ಯೋಚನೆ ಮಾಡಿಕೊಂಡೇ ಆ ಹೆಸರನ್ನು ಇಡಲಾಗಿದೆ. ಆ ಸೆಂಟರ್ನ ಕಾರಣದಿಂದಲೇ ಆ್ಯಪಲ್ ಅನ್ನುವ ವರ್ಡ್ ಆರಂಭವಾಯಿತು. ಈ ಪದಕ್ಕೆ ಇದರದೇ ಆದ ಲಿಮಿಟ್ ಇದೆ. ಒಂದು ಎಲ್ಲೆಲ್ಲ ಯೂಸ್ ಮಾಡ್ಬೋದು ಅಲ್ಲೇ ಯೂಸ್ ಮಾಡ್ತೇವೆ, ಲಿಮಿಟಿಗಿಂತ ಜಾಸ್ತಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಪದಗಳಿಗೆ ಡೆರಿಡಾ ಲಿಮಿಟೆಡ್ ಪ್ಲೇ ಎಂದು ಕರೆದಿದ್ದಾರೆ. ಮುಂದುವರಿತ ಡೆರಿಡಾ ಹೇಳ್ತಾರೆ ಸೆಂಟರ್ ಅನ್ನೋದು ಆ ಪ್ಲೇಯ ಭಾಗವಾಗಿದೆ. ಈ ಪ್ಲೇಯಲ್ಲಿ ಆಗುವಂಥ ಬದಲಾವಣೆ ಎನಿಸೋದಿಲ್ಲ. ನಾವೀಗ ಆ್ಯಪಲ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ಆದರೆ ನಮ್ಮ ಜೊತೆ ಆ್ಯಪಲ್ ಅನ್ನೋ ಆಬ್ಜೆಕ್ಟ್ ಇದೆಯಾ? ಇಲ್ವಲ್ಲ. ಈ ಮಾತನ್ನೇ ಡೆರಿಡಾ ಅವರು ಸೆಂಟರ್ನ ಪ್ಯಾರಾಡಾಕ್ಸ್ ಅಂತ ಹೇಳಿದ್ದಾರೆ. ಕಾನ್ಸೆಪ್ಟ್ನಲ್ಲಿ ಡೆರಿಡಾ ಅವರು ದೇವರ ಕೆಲವು ನಿಯಮಗಳನ್ನು ಅಪ್ಲೈ ಮಾಡ್ತಾರೆ. ನಾವೆಲ್ಲ ನಂಬ್ತೇವೆ ಏನಂದರೆ ದೇವರು ಈ ಪ್ರಪಂಚವನ್ನು ಮಾಡಿದರು. ಅದರೊಂದಿಗೆ ನಾವು ಇದನ್ನು ನಂಬ್ತೇವೆ ಏನಂದರೆ ಈ ಪ್ರಪಂಚದಲ್ಲಿ ದೇವರು ನಮ್ಮೊಟ್ಟಿಗೆ ಪ್ರೆಸೆಂಟ್ ಆಗಿಲ್ಲ ಅನ್ನೋದನ್ನು. ಅಂದರೆ ಪ್ರಪಂಚದೊಳಗೆ ದೇವರು ಎನ್ನುವ ಕಾನ್ಸೆಪ್ಟ್ ಇಲ್ಲದೇ ಇದ್ದರೂ ಕೂಡ ದೇವರು ನಮ್ಮನ್ನು ಗವರ್ನ್ ಮಾಡ್ತಾ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಗಾಡನ್ನು ಸೆಂಟರ್ ಅಂತ ಹೇಳಿದ ಡೆರಿಡಾ ಅವರು ಟ್ರಾನ್ಸಿಡೆಂಟಲ್ ಸಿಗ್ನಿಫೈಯರ್ ಅಂತ ಹೆಸರುವಾಸಿ ಆಗ್ತಾರೆ. ಹಾಗಂದ್ರೇನು ಅನ್ನೋದನ್ನು ತಿಳಿಯುವ ಮೊದಲು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಇಲ್ಲಿ ನಾವು ಸೈನ್, ಸಿಗ್ನಿಫೈಯರ್, ಸಿಗ್ನಿಫೈಡ್ ಅಂದ್ರೇನು ಅನ್ನೋದನ್ನು ನೋಡೋಣ. ಇಲ್ಲಿ ಸೈನ್ ಅನ್ನೋದೊಂದು ಆಬ್ಜೆಕ್ಟನ್ನು ಸೂಚಿಸುತ್ತೆ. ಹಾಗೆ ಸಿಗ್ನಿಫೈಯರ್ ಅನ್ನೋದು ಅದರ ಸೌಂಡು ಮತ್ತು ವರ್ಡ್ ಮತ್ತು ಅದರ ಇಮೇಜನ್ನು ಇನ್ಕ್ಲೂಡ್ ಆಗಿರುತ್ತೆ. ಕೊನೆಯಲ್ಲಿ ಸಿಗ್ನಿಫೈಡ್ ಅಂದರೆ ಒಂದು ಆಬ್ಜೆಕ್ಟ್ನ ಕುರಿತಾದ ಒಂದು ಮೆಂಟಲ್ ಕಾನ್ಸೆಪ್ಟ್. ಆ್ಯಪಲ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರುವಂತಹ ಒಂದು ಫಿಗರ್. ಆ್ಯಪಲ್ ಅಂದ ತಕ್ಷಣ ನಮಗೆ ಫ್ರೆಶ್ನೆಸ್ಸನ್ನು ನೆನಪು ಮಾಡಿಸುತ್ತೆ. ಇಲ್ಲಿ ಆ್ಯಪಲ್ ಅನ್ನೋ ಆಬ್ಜೆಕ್ಟ್ ಕುರಿತಾಗಿ ನಾವು ಸೈನ್, ಸಿಗ್ನಿಫೈಯರ್ ಮತ್ತು ಸಿಗ್ನಿಫೈಡ್ ಎನ್ನುವುದರ ಕುರಿತಾಗಿ ನೋಡಿಕೊಂಡ್ವಿ. ಆದರೆ ಆ್ಯಪಲ್ನ ಬದಲಾಗಿ ಗಾಡ್ ಅನ್ನುವ ಕಾನ್ಸೆಪ್ಟನ್ನು ಇಟ್ಟಾಗ ನಮಗೆ ಗಾಡ್ ಹೀಗಿದ್ದಾರೆ ಅನ್ನೋದಕ್ಕೆ ಕರೆಕ್ಟ್ ಆಬ್ಜೆಕ್ಟ್ ಅಥವಾ ಕರೆಕ್ಟ್ ಸಿಗ್ನಿಫೈಯರ್ ಅನ್ನೋದು ಅದರ ಇಮೇಜ್ ನಮಗೆ ಕರೆಕ್ಟಾಗಿ ಐಡಿಯಾ ಇಲ್ಲ. ಆದರೂ ನಾವು ಬಿಲೀವ್ ಮಾಡ್ತೇವೆ. ಸಿಗ್ನಿಫೈಡ್ ಕಾನ್ಸೆಪ್ಟ್ ನಮ್ಮಲ್ಲಿದೆ, ಬಟ್ ಸಿಗ್ನಿಫೈಯರಲ್ಲಿ ಕನ್ಫ್ಯೂಷನ್ ಇದೆ. ಆಲ್ರೆಡಿ ನೋಡಿದಂತಹ ಟ್ರಾನ್ಸಿಡೆಂಟಲ್ ಅಂದರೆ ಅದು ಮೆಟಾಫಿಸಿಕ್ಸ್ಗೆ ರಿಲೇಟ್ ಆಗಿದೆ. ಮೆಟಾಫಿಸಿಕ್ ಅಂದರೆ ಈ ಫಿಸಿಕಲ್ ವರ್ಲ್ಡಿಂದ ಹೊರಗಿರುವಂತಹದ್ದು. ಅದು ಎಕ್ಸಿಸ್ಟೆನ್ಸ್ ಮತ್ತು ಎಪಿಯರೆನ್ಸ್ ಎರಡನ್ನೂ ಮೀರಿದ್ದು. ಪ್ರಪಂಚವನ್ನು ಹೊರತುಪಡಿಸಿದ ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಟ್ರಾನ್ಸಿಡೆಂಟಲ್ ಅಂತ ಕರಿತೇವೆ ಅಥವಾ ಅಭೌತಿಕವಾದದ್ದು. ಲಿಮಿಟೆಡ್ ಪ್ಲೇ ಫಿಸಿಕಲ್ ಎಕ್ಸಿಸ್ಟೆನ್ಸಿಗೆ ರಿಲೇಟ್ ಆಗಿದೆ, ಆದರೆ ಅದು ಫಿಸಿಕಲ್ ಎಕ್ಸಿಸ್ಟೆನ್ಸೇ ಅಲ್ಲ. ಅಂತಹದ್ದನ್ನು ಪ್ರೀ ಪ್ಲೇ ಎಂದು ಡೆರಿಡಾ ಕರೆದರು. ಇಲ್ಲಿ ಡೆರಿಡಾ ಸೆಂಟರ್ ಅನ್ನೋ ಕಾನ್ಸೆಪ್ಟ್ ಏನು ಹೇಳಿದರು ಅದು ಪರ್ಮನೆಂಟ್ ಅಲ್ಲ, ಅದು ಬದಲಾಗುತ್ತಿರುತ್ತದೆ. ಈಗ ಒಂದು ಕಾನ್ಸೆಪ್ಟ್ನ ಕುರಿತಾಗಿ ಯಾವ ಸೆಂಟರ್ ಥೀಮ್ ಇದೆ ಅದು ಮುಂದುವರಿತಾ ಒಂದಷ್ಟು ವರ್ಷಗಳು, ಶತಮಾನಗಳು ಕಳೆದ ಮೇಲೆ ಆ ಕಾನ್ಸೆಪ್ಟ್ ಬದಲಾಗುತ್ತದೆ. ಸೆಂಟರ್ ಅನ್ನೋದು ಸಮಯದೊಂದಿಗೆ ಬದಲಾಗುತ್ತಿರುತ್ತದೆ. ಹೀಗೆ ನಮ್ಮ ಯೋಚನಾ ಲಹರಿಗಳು ಬದಲಾಗುತ್ತಿರುತ್ತವೆ. ಅದರೊಂದಿಗೆ ನಾವು ಹಳೆಯ ಕಾನ್ಸೆಪ್ಟ್ಗಳು ಏನಿರ್ತವೆ ಅದರಿಂದ ದೂರ ಹೋಗ್ತೇವೆ. ಡೆರಿಡಾ ಎಗೇನ್ ಇದಕ್ಕೆ ಗಾಡನ್ನೇ ಎಕ್ಸಾಂಪಲ್ ಆಗಿ ತಗೊಳ್ತಾರೆ. ಪುರಾಣ ಕಾಲದಲ್ಲಿ ನಮ್ಮ ಸಮಾಜದ ಅಥವಾ ನಮ್ಮ ಪ್ರಪಂಚದ ಸೆಂಟರ್ ಗಾಡ್ ಎಂದು ನಂಬಲಾಗಿತ್ತು. ಸಮಾಜ ಅಭಿವೃದ್ಧಿ ಹೊಂದುತ್ತಾ ದೇವರು ಸೆಂಟರ್ ಥೀಮ್ ಆಗಿದ್ದವರು ಈಗ ರಿನೇಸನ್ಸ್ ಮ್ಯಾನ್ ಅಥವಾ ವುಮನ್ ಯಾರಿರ್ತಾರೆ, ಪುನರುಜ್ಜೀವನ ಮಾಡುವವರೇ ಮುಖ್ಯ ಕಾನ್ಸೆಪ್ಟ್ ಅನ್ನಿಸಿಬಿಡ್ತಾರೆ. ರಿನೇಸನ್ಸ್ ಮ್ಯಾನ್ ಅಥವಾ ವುಮನ್ ಅಂದರೆ ಸಮಾಜದ ಪುನರುಜ್ಜೀವನಕ್ಕೆ ಹೋರಾಡಿದವರು. ಅವರು ತುಂಬ ಬುದ್ಧಿವಂತರಾಗಿರ್ತಾರೆ, ಹಾಗೆ ಕೌಶಲ್ಯಪೂರ್ಣವರಾಗಿರ್ತಾರೆ. ಇವರು ಎಲ್ಲ ವಿಷಯಗಳಲ್ಲೂ ತನ್ನ ಇರುವಿಕೆಯನ್ನು ಗೊತ್ತುಪಡಿಸಿದ್ದಾರೆ. ಆದರೆ ಮನುಷ್ಯ ಕೂಡ ಏನೋ ಒಂದು ತನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅವನು ಬೇರೆ ಬೇರೆ ಕೌಶಲ್ಯಗಳನ್ನು ಹೊಂದುತ್ತಾ ಇದ್ದಾನೆ. ಒಟ್ಟಿಗೆ ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆ ಅನ್ನೋದು ಸೆಂಟರ್ ಥೀಮ್ ಆಗ್ತಾ ಇದೆ.
ಈ ಬದಲಾವಣೆ ಒಂದು ದಿವಸ ಅಥವಾ 2 ದಿವಸದ ವರ್ತನೆ ಅಲ್ಲ, ಎಷ್ಟೋ ಶತಮಾನಗಳಿಂದ ಆದಂತಹದ್ದು, ಎಷ್ಟೋ ಹಳೆಯ ಇನ್ಸಿಡೆಂಟ್ಗಳಿಂದ ಪ್ರೇರಿತವಾದದ್ದು. ಪಾಸ್ಟ್ ಇನ್ಸಿಡೆಂಟ್ಗಳು ಬೇಸ್ಡ್ ಅಂದರೆ ಅದು ಹಿಸ್ಟ್ರಿ ಬೇಸ್ಡ್ ಆಗಿರುತ್ತೆ. ಇದನ್ನೇ ಡೆರಿಡಾ ಅವರು ಹಿಸ್ಟಾರಿಕಲ್ ಸೆನ್ಸ್ ಅಂತ ಹೇಳಿದ್ದಾರೆ. ಯಾವುದೋ ಒಂದು ಘಟನೆ ಹಿಂದೆ ಇರುವಂತಹ ಅಷ್ಟು ಕಾನ್ಸೆಪ್ಟ್ಗಳನ್ನು ಡಿಸ್ಟ್ರಕ್ಟ್ ಮಾಡುತ್ತೆ, ಅದನ್ನು ಬದಲಾವಣೆಗೆ ಈಡು ಮಾಡುತ್ತೆ ಅಂತ ಆದರೆ ಅಂತಹ ಕಾನ್ಸೆಪ್ಟನ್ನು ರಪ್ಚರ್ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ. ವೇರ್ ಆ್ಯಂಡ್ ಹೌ ಡಸ್ ಡಿಸೆಂಟರಿಂಗ್ ದಿಸ್ ಥಿಂಕಿಂಗ್ ಆಫ್ ಸ್ಟ್ರಕ್ಚುರಾಲಿಟಿ ಅಕ್ಕರ್? ಈ ಥರ ಸ್ಟ್ರಕ್ಚುರಾಲಿಟಿ ಯಾವಾಗ ಅಕ್ಕರ್ ಆಗುತ್ತೆ? ಸ್ಟ್ರಕ್ಚುರಾಲಿಟಿ ಆಗುವಂತಹ ಸ್ಟೇಜನ್ನು ಅಲ್ಟಿಮೇಟ್ ಟ್ರುತ್ ಡಿಸ್ಕವರಿಂಗ್ ಸ್ಟೇಜ್ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದೇ ಸೆಂಟರ್ ಇರೋದಿಲ್ಲ, ಯಾವುದೇ ಕಾನ್ಸೆಪ್ಟ್ ಇರೋದಿಲ್ಲ, ಪ್ರತಿಯೊಂದು ಸೈನ್ ಕೂಡ ಮತ್ತೊಂದು ಸೈನಿಂದ ಡಿಫ್ರೆಂಟ್ ಆಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ಡೆರಿಡಾ ಇಲ್ಲಿ ಇನ್ಫಿನಿಟಿಯ ಮಾತನ್ನು ಹೇಳ್ತಾರೆ. ಅಂದರೆ ಅನಂತ ಕಾಲದಿಂದಲೂ ಈ ಪ್ರೋಸೆಸ್ ಆಗ್ತಾ ಇದೆ. ಈ ಥರ ಸಿಗ್ನಿಫೈರಿಗೆ ಯಾವುದೇ ಇಮೇಜಸ್ ಇಲ್ಲದಿದ್ದರೂ ಅದೊಂದು ಸಿಗ್ನಿಫೈಡ್ ಆಗಿರುತ್ತೆ, ಅಲ್ಲೊಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗಿರುತ್ತದೆ. ರಿಯಾಲಿಟಿ ಅನ್ನೋದು ಹೇಗಿರುತ್ತದೆ? ಪ್ರತಿಯೊಂದು ಅಬ್ಜೆಕ್ಟನ್ನು ಡಿಸೆಂಟರಿಂಗ್ ಮಾಡೋದು ಯಾವುದು, ಯಾವಾಗ ಆಗ್ತದೆ ಮತ್ತು ಹೇಗಾಗ್ತದೆ, ಏನಾದರೂ ಒಂದು ಮೆಥಡ್ ಇರಬೇಕಲ್ವಾ? ಇದರ ಕುರಿತಾಗಿ ಇಂತಹದೇ ಪರ್ಟಿಕ್ಯುಲರ್ ಸಿದ್ಧಾಂತಗಳೇನೂ ಇಲ್ಲ. ಥಿಯರಿ ಕೊಟ್ಟು ಹೇಳ್ತಾರೆ. ಈ ಥಿಯರಿಯ ಮೂಲಕ ನಾವು ಈವೆಂಟ್ ಹತ್ರ ಹೋಗಬಹುದು. ಫಸ್ಟ್ ಒನ್ ನೀಶೆ, ಕ್ರಿಟಿಕ್ ಆಫ್ ಮೆಟಾಫಿಸಿಕ್ಸ್. ಇದರಲ್ಲಿ ಟ್ರುತ್ ಮುಖ್ಯ ಪಾತ್ರ ವಹಿಸ್ತದೆ. ಇನ್ನೇದು ಫ್ರೂಡಿಯನ್, ಪ್ರೆಸೆಂಟಿಗೆ ಮಾಡುವಂತಹ ಕ್ರಿಟಿಕ್. ಕನ್ಸ್ಟ್ರಕ್ಷನ್ ಆಫ್ ಮೆಟಾಫಿಸಿಕ್ಸ್ ಅನ್ನೋದು ಥರ್ಡ್ ಒನ್. ಮೊನ್ನೆ ಭಾಗದಲ್ಲಿ ಆಂಟಾಲಜಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಇದು ಮೆಟಾಫಿಸಿಕ್ನ ಒಂದು ಭಾಗವಾಗಿದೆ. ಇಲ್ಲಿ ರಪ್ಚರ್ ಅಂದರೆ ಬಿಟ್ಟು ಬಿಡೋದು ಅಥವಾ ಡಿಸ್ಕನ್ಸ್ಟ್ರಕ್ಟ್ ಮಾಡೋದು. ಇಲ್ಲಿ ಸೆಂಟರ್ ಪ್ರೆಸೆಂಟ್ ಆಗಿರುತ್ತೆ. ಹಿಸ್ಟ್ರಿ ಆಫ್ ಮೆಟಾಫಿಸಿಕ್ಸ್ ಮತ್ತು ಹಿಸ್ಟ್ರಿ ಆಫ್ ಡಿಕನ್ಸ್ಟ್ರಕ್ಷನ್. ಮೆಟಾಫಿಸಿಕ್ಸ್ ಅನ್ನೋದು ಒಂದು ಯೂನಿಕ್ ಸರ್ಕಲಲ್ಲಿ ಸೇರಿಕೊಂಡಿದೆ. ಇದರ ಮುಖ್ಯ ಅಂಶ ಅಂದರೆ ಡೆರಿಡಾ ಸ್ಟ್ರಕ್ಚರನ್ನು ಕೊನೆಗೊಳಿಸಬೇಕು ಅಂತ ಹೇಳ್ತಾ ಇಲ್ಲ. ಅಂದರೆ ಮೆಟಾಫಿಸಿಕನ್ನು ಕಾನ್ಸೆಪ್ಟ್ ಮಾಡಲಿಕ್ಕೋಸ್ಕರ ಸ್ಟ್ರಕ್ಚರ್ ಅಗತ್ಯ ಇದೆ. ಏನು ಕಾನ್ಸೆಪ್ಟ್ ಕುರಿತು ಹೇಳ್ತಾರೆ, ಕಾನ್ಸೆಪ್ಟ್ನ ಕುರಿತು ಅವರು ಕ್ರಿಟಿಸೈಸ್ ಮಾಡ್ತಾರೆ, ಅಂದರೆ ಟೀಕೆ ಮಾಡ್ತಾರೆ. ಆಲ್ರೆಡಿ ನಾವು ಸೈನ್, ಸಿಗ್ನಿಫೈರ್ ಮತ್ತು ಸಿಗ್ನಿಫೈಡ್ ಅಂದರೆ ಏನು ನೋಡಿದ್ದೇವೆ. ಡೆರಿಡಾ ಹೇಳ್ತಾರೆ ಸೈನ್ನ ಕಾನ್ಸೆಪ್ಟ್ ಯಾವತ್ತೂ ತುಂಬ ವಿಶಾಲ ಅಥವಾ ಸಾಕು ಅನ್ನಿಸುವಷ್ಟು ಇಲ್ಲ. ಎಕ್ಸಾಂಪಲ್, ಒಂದು ಹೌಸನ್ನು ಇಮೇಜ್ ಮಾಡಿ ಅಂದ ತಕ್ಷಣ ನಾನು ಇಮೇಜ್ ಮಾಡಿದ ಹೌಸನ್ನೇ ನೀವು ಇಮೇಜ್ ಮಾಡಬೇಕು ಅಂತ ಏನಿಲ್ಲ. ಯಾಕೆಂದರೆ ಹೌಸ್ ಅನ್ನೋದು ಒಂದು ತುಂಬ ವಿಶಾಲವಾದ ಕಾನ್ಸೆಪ್ಟ್. ಅದಕ್ಕಾಗಿ ಡೆರಿಡಾ ಹೇಳ್ತಾರೆ ಸೈನ್ ಸಿಸ್ಟಮ್ ಅನ್ನೋದು ತುಂಬ ಸಾಕಾಗುವಷ್ಟೇನಿಲ್ಲ. ಇಲ್ಲಿ ಸಿಗ್ನಿಫೈರ್ ಮತ್ತು ಸಿಗ್ನಿಫೈಡ್ ಮೆಂಟಲ್ ಕಾನ್ಸೆಪ್ಟನ್ನು ಕಂಬೈನ್ ಮಾಡ್ತದೆ. ಅದನ್ನು ನಾವು ಬೈನರಿ ಅಂತ ಹೇಳ್ತೇವೆ. ಸೈನ್ನ ಬಗ್ಗೆ ಕಾನ್ಸೆಪ್ಟೇ ಕಡಿಮೆ ಇರಬೇಕಾದ್ರೆ ಸಿಗ್ನಿಫೈರ್ ಮತ್ತು ಸಿಗ್ನಿಫೈಡ್ನ ಯೂಸಸ್ ಏನಿದೆ? ಇಲ್ಲಿ ಸಿಗ್ನಿಫೈರ್ ಮತ್ತು ಸಿಗ್ನಿಫೈಡ್ ಅನ್ನೋ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಡೆರಿಡಾ ಅವರು 2 ಕಾನ್ಸೆಪ್ಟನ್ನು ಹೇಳ್ತಾರೆ. ಒಂದು ಬಂದು ಟ್ರೆಡಿಷನಲ್ ಮೆಥಡ್, ಪುರಾಣ ಕಾಲದಿಂದ ನಡೆದುಕೊಂಡು ಬಂದಂಥದ್ದು. ಅಂದರೆ ಇದು ಆರ್ಬಿಟೇರಿಯನ್, ಅಂದರೆ ಇದು ರ್ಯಾಂಡಮ್ ಆಗಿರುವಂತಹ. ಆರಂಭದಲ್ಲಿ ಅದನ್ನು ಸರಿ ಮಾಡಬೇಕಾಗ್ತದೆ. ಒಟ್ಟಾಗಿ ಎಲ್ಲ ಭಾಷೆಗಳ ಸಿಸ್ಟಮನ್ನೇ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಎರಡನೇದಾಗಿ ಹೇಳ್ತಾರೆ ಇಲ್ಲದಿದ್ದರೆ ಆ ಓಲ್ಡ್ ಟ್ರೆಡಿಷನಲ್ ಮೆಥಡ್ ಏನಿರ್ತದೆ ಅದನ್ನೇ ಕೊನೆಗೊಳಿಸಿ ಬಿಡು. ವಿಧವಾದ ಯೋಚನೆಗಳನ್ನು ಡೆರಿಡಾ ಹೇಳ್ತಾರೆ. ಈ ರೀತಿಯ ಹೊಸವಾದ ನವಚಿಂತನೆಗಳು ಅಗತ್ಯವಿದೆ. ಹಳೆಯ ವಿಷಯಗಳಿಗೆ ಲಿಮಿಟ್ ಆಗಿರಬಾರ್ದು. ದ ಫ್ರೂಟ್, ಹೆಡ್ಗರ್ ಆ್ಯಂಡ್ ನಿಶಿ ಈ ಕಾನ್ಸೆಪ್ಟ್ಗಳು ಸಫಿಷಿಯೆಂಟ್ ಎನಿಸುವುದಿಲ್ಲ. ಈ ಥಿಂಗ್ಸ್ಗಳು ಸ್ಪೀಚ್ ಮತ್ತು ರೈಟಿಂಗ್ನ ಕುರಿತಾಗಿ ಯಾವುದೇ ಡೆಫಿನೇಷನನ್ನು ಕೊಡುವುದಿಲ್ಲ. ಇವುಗಳು ರಿಯಾಲಿಟಿಯನ್ನು ಕಲಿಸುವ ವಿಷಯದಲ್ಲಿ ಪೂರಾ ಸ್ಟ್ರಕ್ಚರ್ ಏನಿದೆ, ಸಿಸ್ಟಮ್ ಏನಿದೆ ಅದನ್ನು ಡಿಸ್ಟ್ರಾಯ್ ಮಾಡಿಬಿಡ್ತದೆ. ಆದರೆ ಡೆರಿಡಾ ಇಲ್ಲಿ ಸ್ಟ್ರಕ್ಚರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸ್ಟ್ರಕ್ಚರ್ ತುಂಬ ಅಗತ್ಯವಾಗಿದೆ. ಅಂದರೆ ನೆಕ್ಸ್ಟ್ ಫ್ರೇಸಿಗೆ ಎಂಟರ್ ಆಗಬೇಕಂದ್ರೆ ಇದು ಬೇಕು. ಇದಕ್ಕಾಗಿ ಅವರು ಎಥನೋಗ್ರಾಫಿಕಾ ಅನ್ನೋ ಎಕ್ಸಾಂಪಲ್ ಕೊಡ್ತಾರೆ. ಎಥನೋಗ್ರಫಿ ಅಂದರೆ ಕಲ್ಚರ್ ಸ್ಟಡಿ ಆಫ್ ಕಲ್ಚರ್. ಇದರಲ್ಲಿ ಯುರೋಪಿನ ಕಲ್ಚರನ್ನು ಎಲ್ಲ ಕಲ್ಚರ್ನ ಮೂಲ ಅಥವಾ ಸೆಂಟರ್ ಅಂತ ಹೇಳ್ತಾರೆ. ಅಂದರೆ ಡೆರಿಡಾ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಯುರೋಪ್ ಅನ್ನೋದು ಎಲ್ಲ ಕಲ್ಚರ್ನ ಸೆಂಟರ್ ಅಲ್ಲ. ಎಥನೋಗ್ರಫಿಯಲ್ಲಿ ಒಂದು ಹೊಸ ಎಥನಾಲಜಿಯನ್ನು ಡಿಸ್ಕೋಸ್ ಮಾಡ್ತಾರೆ. ಇದರ ಕುರಿತಾದ ಹೊಸ ಚಿಂತನೆಗಳನ್ನು ಆರಂಭ ಮಾಡ್ತಾರೆ. ಲೆವಿಸ್ಕೋಸ್ನ ಬೈನರಿ ಐಡಿಯಾವನ್ನು ಹೇಳ್ತಾರೆ. ಇಲ್ಲಿ ಫಿಸಿಕಲಿ ಪ್ರೆಸೆಂಟ್ ಆಗಿರೋದು ನೇಚರ್, ಹಾಗೆ ಯಾವುದನ್ನು ಎಕ್ವೈರ್ ಮಾಡಿದ್ದೇವೆ ಅದು ಕಲ್ಚರ್. ಹಾಗೂ ಇದರ ಎರಡರ ಆಪೋಸಿಟಲ್ಲಿ ಬರೋದು ಸ್ಕ್ಯಾಂಡಲ್. ಇದನ್ನು ಗ್ಲೋಬಲ್ ವಾರ್ಮಿಂಗ್ ಎಂದೂ ಕರೆಯುತ್ತಾರೆ. ಹ್ಯೂಮನ್ ಆ್ಯಕ್ಟಿವಿಟಿಯಿಂದಾಗಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಆದರೆ ಆಗುವಂತಹದ್ದು ನೇಚರ್ನ ಮೇಲೆ. ನೇಚರ್ ಅಥವಾ ಕಲ್ಚರ್ ಏನು? ಸ್ಟ್ರಾಸ್ನ ಪ್ರಕಾರ ಇದು ಸ್ಕ್ಯಾಂಡಲ್. ಡೆರಿಡಾ ಅವರು ಈ ಬೈನರಿ ಸಿಸ್ಟಮನ್ನು ಕ್ರಿಟಿಸೈಸ್ ಮಾಡ್ತಾರೆ. ಬೈನರಿ ಅಂದರೆ ಒಂದು ವಿಷಯವನ್ನು ಒಂದು ಜಾಗದ ಜನ ಒಪ್ಪಿಕೊಳ್ತಾರೆ, ಹಾಗೆ ಅದೇ ವಿಷಯವನ್ನು ಇನ್ನೊಂದು ಜಾಗದ ಜನ ಅಪೋಸ್ ಮಾಡುವಂತಹದ್ದು. ಆದರೆ ಕೆಲವು ಕಲ್ಚರಲ್ಲಿ ಅದು ಪ್ರೊಹಿಬಿಟೆಡ್ ಆಗಿರುತ್ತೆ. ಇದ್ರೆ ಒಂದು ಕಾನ್ಸೆಪ್ಟನ್ನು ಸರಿ ಮತ್ತು ತಪ್ಪು ಎನ್ನುವವರ ಮಧ್ಯದಲ್ಲಿ ನೀನು ಯಾವ ಕಾನ್ಸೆಪ್ಟನ್ನು ಸ್ಕ್ಯಾಂಡಲ್ ಅಂತ ಹೇಳ್ತಿ? ಈ ರೀತಿಯಾಗಿ ನಮ್ಮ ಪೋಯೆಟ್ ಬೈನರಿ ಕಾನ್ಸೆಪ್ಟನ್ನು ಡಿಸ್ಟ್ರಕ್ಟ್ ಮಾಡ್ತಾರೆ. ವಿಶೇಷ ಅಂದರೆ ಇಲ್ಲಿ ಡೆರಿಡಾ ಫಸ್ಟಿಗೆ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟನ್ನು ಕೊನೆಗೊಳಿಸುವುದಿಲ್ಲ. ಅವರೊಂದಷ್ಟು ಎಕ್ಸ್ಪ್ಲೇನ್ ಮಾಡಿ ವಿವರಣೆ ಕೊಟ್ಟು ಮತ್ತೆ ಕೊನೆಗೊಳಿಸ್ತಾರೆ. ಸ್ಟ್ರಕ್ಚರಿಸಮ್ ಅನ್ನೋದು ಕ್ರಿಟಿಕ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸ್ತದೆ. ಸ್ಟ್ರಕ್ಚರಿಗೆ ವ್ಯಾಲ್ಯೂ ಕೊಡುವಂತಹ ಸ್ಟ್ರಕ್ಚರಿಸಮ್ನ ಕೆಲಸ. ಡೆರಿಡಾ ಅವರು ಬರೆದ
ಎಸ್ಸೆಯ ಕನ್ನಡ ವಿವರಣೆಯಾಗಿದೆ. ತುಂಬ ಕ್ಲಿಷ್ಟಕರವಾದ ಎಸ್ಸೆ, ತುಂಬ ಕನ್ಫ್ಯೂಷನ್ ಆಗಿರುತ್ತೆ. ಒಂದಷ್ಟು ಸಲ ಕೇಳಿದರೆ ನಿಮಗೆ ಕರೆಕ್ಟಾದ ಐಡಿಯಾ ಸಿಗ್ಬೋದು. ಈ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಬರೆದು ತಿಳಿಸಿ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.